ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ ಕನ್ನಡ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸಿಇಟಿ ಮಾರ್ಕ್ಸ್ ಗಳ ಆಧಾರದ ಮೇಲೆ ನಿಮ್ಮ ವೆಟರ್ನರಿ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅಂತ ಹೇಳಿ ಒಂದು ಅನಾಲಿಸಿಸ್ ಚಾರ್ಟ್ ನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಈ ಒಂದು ವಿಡಿಯೋನ ನಾನು ಮುಂಚೆನೆ ಮಾಡಬೇಕಾಗಿತ್ತು, ಅಂದ್ರೆ 1 ವೀಕ್ ಮುಂಚೆನೆ ನಿಮಗೆ ತಲುಪಬೇಕಾಗಿತ್ತು. ಬಿಕಾಸ್ ಆಲ್ರೆಡಿ ಟೈಮ್ ಇನ್ನೇನು ನಿಯರ್ ಆಗ್ತಾ ಇದೆ. ಇನ್ನೇನು ಒಂದು 5-6 ದಿನ ಕಳೆದ್ರೆ ನಿಮ್ಮ ಸಿಇಟಿ ರ್ಯಾಂಕಿಂಗ್ ಬಂದು ಹೋಗುತ್ತೆ. ಬಟ್ ಆದ್ರೂ ಇದನ್ನ ತಲುಪಿಸಬೇಕಾಗಿತ್ತು, ಅದನ್ನ ತಲುಪಿಸ್ತಾ ಇದ್ದೀನಿ. ಸ್ವಲ್ಪ ವರ್ಕ್ ನಲ್ಲಿ ಬಿಸಿ ಇದ್ದಿದ್ರಿಂದ ಅದನ್ನ ಮಾಡೋದಕ್ಕಾಗಿರ್ಲಿಲ್ಲ. ಅಂಡ್ 2 ಡೇಸ್ ಮುಂಚೆನೂ ಮಾಡೋಣ ಅಂತ ಅನ್ಕೊಂಡೆ, ಬಟ್ ವಾಯ್ಸ್ ಗೊತ್ತಲ್ವಾ, ಕಂಡೀಷನ್ ಸರಿ ಇರಲಿಲ್ಲ. ಸೊ ಹಾಗಾಗಿ ಈಗ ಅದನ್ನ ರೆಕಾರ್ಡ್ ಮಾಡಿ ಹೇಳ್ತಾ ಇದ್ದೀನಿ. ನಿಮಗೆ ಟೈಮ್ ವೇಸ್ಟ್ ಒಂಚೂರು ಮಾಡೋದಿಲ್ಲ. ಸೊ ಇದನ್ನ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅನಾಲಿಸಿಸ್ ಅಂತ ಕೂಡ ನೀವು ಅನ್ಕೋಬಹುದು. ತುಂಬಾ ಸಿಂಪಲ್ ಆಗಿರುತ್ತೆ ಈ ವೆಟರ್ನರಿ ರ್ಯಾಂಕಿಂಗ್ ಏನಿರುತ್ತೆ ನಿಮಗೆ ಅದನ್ನ. ಅದಕ್ಕೆ ನಾನು ಫಸ್ಟ್ ವೆಟರ್ನರಿ ಇಂದಾನೆ ಶುರು ಮಾಡ್ತಾ ಇದೀನಿ. ಸೊ ಇದನ್ನ ಕಂಪ್ಲೀಟ್ ಆಗಿ ನೋಡಿ. ಆದ್ರೆ ಅದಕ್ಕಿಂತ ಮೊದಲು ನೀವೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು, ಏನೇ ನೋಟಿಫಿಕೇಶನ್ ಬಂದ್ರು ನಮ್ಮ ಚಾನಲ್ ನಲ್ಲಿ ಇನ್ಸ್ಟೆಂಟ್ ಆಗಿ ಅಪ್ಲೋಡ್ ಮಾಡಿರ್ತೀವಿ ವಿಡಿಯೋನ. ಸೊ ನೀವು ಮತ್ತೆ ಇನ್ಫಾರ್ಮೇಶನ್ಗೋಸ್ಕರ ಸರ್ಚ್ ಮಾಡೋ ಅಗತ್ಯ ಇರೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ, ಮರಿದೇನೆ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ನೀವು ಆಲ್ ನೋಟಿಫಿಕೇಶನ್ ಆನ್ ಮಾಡಿಲ್ಲ ಅಂದ್ರೆ ನೋಟಿಫಿಕೇಶನ್ಸೇ ಬರೋದಿಲ್ಲ. ಸೊ ಅದನ್ನ ಮಾಡ್ಕೊಳ್ಳಿ. ಅಂಡ್ ಈ ಒಂದು ವಿಡಿಯೋನ ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡು, ಈ ಅನಾಲಿಸಿಸ್ ಮಾಡೋದಕ್ಕೆ ಟೈಮ್ ಅಂತೂ ಖಂಡಿತ ಹಿಡಿದಿರುತ್ತೆ. ಒಂದು 4 to 5 hours ವರ್ಕ್ ಅಂತೂ ಇದ್ದೇ ಇರುತ್ತೆ ಇಲ್ಲಿ. ಸೊ ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡು, ನೀವು ಒಂದು ಲೈಕ್ ಮಾಡೋದ್ರಿಂದ ಅದೆಷ್ಟೋ ವಿದ್ಯಾರ್ಥಿಗೆ ಹೋಗಿ ತಲುಪಬಹುದು. ಅವನು ಕೂಡ ಅಲ್ಲಿ ಯೂಸ್ ಆಗತ್ತೆ ಅನ್ಕೊಂಡು ವಿಡಿಯೋನ ಮಾಡಿರುವಂತದ್ದು. ಸೊ ಲೈಕ್ ಮಾಡಿ ಅಂಡ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಕೆಲವು ವಿಚಾರಗಳನ್ನ ನಿಮಗೆ ತಿಳಿಸಬೇಕು. ಅದರಲ್ಲಿ ಮೊದಲನೇದಾಗಿ ಈ ರೀತಿ ಒಂದು ರಿಸಲ್ಟ್ ಶೀಟ್ ಇರುತ್ತೆ. ಸಿಇಟಿ ರಿಸಲ್ಟ್ ಶೀಟ್ ನ ನೀವೆಲ್ಲರೂ ಈಗ ಆಲ್ರೆಡಿ ನೋಡಿದಿರಾ. ಅದನ್ನ ಒಂದ್ಸಲ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ರಿಸಲ್ಟ್ ಶೀಟ್ ಅಲ್ಲಿ ಕೆಳಗಡೆ ನೋಡಬಹುದು ವೆಟರ್ನರಿ ರ್ಯಾಂಕಿಂಗ್ ಅಂತ ಇದೆ. ವೆಟರ್ನರಿ ಜನರಲ್ ರ್ಯಾಂಕ್ ಏನಿದೆ, ಇವತ್ತು ಆ ರ್ಯಾಂಕಿಂಗ್ ಬಗ್ಗೆ ನಾನು ಇಲ್ಲಿ ಅನಾಲಿಸಿಸ್ ಚಾರ್ಟ್ ನ ನಿಮಗೆ ತೋರಿಸ್ತಾ ಇರುವಂತದ್ದು. ಅರ್ಥ ಮಾಡ್ಕೊಳ್ಳಿ, ವೆಟರ್ನರಿ ಜನರಲ್ ರ್ಯಾಂಕಿಂಗ್. ಅದಕ್ಕಿಂತ ಕೆಳಗಡೆ ಇದೆಯಲ್ಲ ಪ್ರಾಕ್ಟಿಕಲ್ ರ್ಯಾಂಕಿಂಗ್, ಇದನ್ನ ನಾನು ಇವತ್ತು ತೋರಿಸ್ತಾ ಇಲ್ಲ. ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಏನಿದೆ ಇದನ್ನ ಸಪರೇಟ್ ಕ್ರೈಟೀರಿಯಾ, ಇನ್ನೇನು 5-6 ದಿವಸ ಅಷ್ಟೇ ಟೈಮ್ ಇರುವಂತದ್ದು. ಅಷ್ಟೊಳಗೆ ನನಗೆ ಟೈಮ್ ಆಯ್ತು ಅಂತಾದ್ರೆ ಈ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಗಳನ್ನ ಕೂಡ ತಲುಪಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ವೆಟರ್ನರಿ ಜನರಲ್ ರ್ಯಾಂಕಿಂಗ್, ಅದಾದ್ಮೇಲೆ ಅಗ್ರಿಕಲ್ಚರ್ ಬರ್ತಾ ಹೋಗುತ್ತೆ, ಅದಾದ್ಮೇಲೆ ಇಂಜಿನಿಯರಿಂಗ್ ಬರುತ್ತೆ, ಆಮೇಲೆ ಬಿ ಫಾರ್ಮಾ ಡಿ ಫಾರ್ಮಾ, ಅದಾದ್ಮೇಲೆ ನಿಮಗೆ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ನ ತಿಳಿಸ್ತಾ ಹೋಗ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ಗೊತ್ತಾಗಿದೆ ನಿಮಗೆ. ಇವತ್ತು ನಾನು ಜನರಲ್ ವೆಟರ್ನರಿ ರ್ಯಾಂಕಿಂಗ್ ಇದನ್ನ ಮಾತ್ರ ತಿಳಿಸ್ತಾ ಇರುವಂತದ್ದು. ಇದು ಆಲ್ ಓವರ್ ಎಲ್ರಿಗೂ ಅಪ್ಲೈ ಆಗುತ್ತೆ. ನೀವು ಅಗ್ರಿ ಕೋಟಾ ತಗೊಂಡಿರಿ ಬಿಡಿರಿ, ಎಲ್ರಿಗೂ ಅಪ್ಲೈ ಆಗುತ್ತೆ. ಇದನ್ನ ನಿಮಗೆ ರಿಸಲ್ಟ್ ಶೀಟ್ ಅಲ್ಲಿ ತಿಳಿಸ್ತಾ ಇರುವಂತದ್ದು. ನೀವೀಗ ಆ ಚಾರ್ಟ್ ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದೊಂದು ಎಕ್ಸೆಲ್ ಶೀಟ್ ಅಷ್ಟೇ, ನಾನೇ ಕ್ರಿಯೇಟ್ ಮಾಡಿರುವಂತದ್ದು. ಟೆಲಿಗ್ರಾಮ್ ಚಾನಲ್ ಅಲ್ಲಿ ಈ ಒಂದು ಎಕ್ಸೆಲ್ ಶೀಟ್ ನ ಕಂಪ್ಲೀಟ್ ಆಗಿ ನಿಮಗೆ ಅಪ್ಲೋಡ್ ಮಾಡ್ಬಿಡ್ತೀನಿ, ಫೈನಲೈಸ್ಡ್ ವರ್ಷನ್ ನ. ಸೊ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಈ ಪಿ ಡಿ ಎಫ್ ಅಲ್ಲ, ಎಕ್ಸೆಲ್ ಶೀಟ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಅದನ್ನ ನಿಮಗೆ ಸಿಕ್ಬಿಡತ್ತೆ. ನೀವು ಅದನ್ನ ನೋಡ್ಕೋಬಹುದು, ಶೇರ್ ಮಾಡಬಹುದು. ಅದು ನಿಮಗೆ ಬಿಟ್ಟಿದ್ದು. ಅಂಡ್ ಇದನ್ನ ನಾನೇ ಕ್ರಿಯೇಟ್ ಮಾಡಿರುವಂತದ್ದು ಅಂತ ಹೇಳಿದೆ. ನೀವು ಕೇಳ್ಬೋದು, ನಿನಗೆ ಹೆಂಗ್ ಗೊತ್ತಾಯ್ತು ಅಥವಾ ನಿಮಗೆ ಹೇಗೆ ಗೊತ್ತಾಯ್ತು, ನೀವು ಇದನ್ನ ಹೇಗೆ ಕ್ರಿಯೇಟ್ ಮಾಡಿದ್ರಿ, ಸೊ ಇಷ್ಟು ಮಾರ್ಕ್ಸ್ ಬಂದ್ರೆ ಇಷ್ಟೇ ರ್ಯಾಂಕಿಂಗ್ ಬರುತ್ತೆ ಅಂತ ನಿಮಗೆ ಯಾವ ರೀತಿ ಐಡಿಯಾ ಬಂತು ಅಂತ. ಸೊ ಇದು ಲಾಸ್ಟ್ ಇಯರ್ ಹಾಗೆ, ಅದರ ಲಾಸ್ಟ್ ಇಯರ್ ಹಾಗೆ, ಬೇಸ್ಡ್ ಆನ್ ಕಾಂಪಿಟೇಷನ್, ಎಷ್ಟು ಜನ ಕಾಂಪೀಟ್ ಮಾಡ್ತಾ ಇದಾರೆ ಇದೆಲ್ಲದನ್ನು ಕೂಡ ಅನಲೈಸ್ ಮಾಡಿ ಇದನ್ನ ಪ್ರಿಪೇರ್ ಮಾಡಿರುವಂತದ್ದು ಈ ರ್ಯಾಂಕ್ ಅನ್ನ. ಸೊ ನಿಮಗೆ ಇದು ಆಲ್ಮೋಸ್ಟ್ ಒಂದು 5 to 10% ಅಷ್ಟೇ ವೇರಿ ಆಗ್ಬೋದು. ಬಿಟ್ರೆ ಆಲ್ಮೋಸ್ಟ್ ಈ ಮಾರ್ಕ್ಸ್ ಏನ್ ನಾನು ಕೊಟ್ಟಿನಿ ಇಲ್ಲಿ, ಇದೇ ಮಾರ್ಕ್ಸ್ ಗೆ ತಕ್ಕ ಹಾಗೆ ನಿಮಗೆ ಇಲ್ಲಿ ನಾನು ರೈಟ್ ಸೈಡ್ ಅಲ್ಲಿ ಏನ್ ರ್ಯಾಂಕ್ ಅನ್ನ ತೋರಿಸ್ತಾ ಇದ್ದೀನಿ, ಇಷ್ಟೇ ರ್ಯಾಂಕ್ ಬಂದಿರುತ್ತೆ. ಸೊ ಅದನ್ನ ಕನ್ಸಿಡರ್ ಮಾಡಿ ಡೆಫಿನೆಟ್ಲಿ ಇಷ್ಟೇ ಬರುವಂತದ್ದು. ಬಿಕಾಸ್ ಒಂದು 4 to 5 years ಅಂತೂ ಅನಲೈಸ್ ಮಾಡಿ, ನಾನು ಹೇಳಿದ್ನಲ್ಲ 4-5 ಗಂಟೆ ಇಲ್ಲಿ ಟೈಮ್ ಇರುತ್ತೆ. ಅಂಡ್ 4-5 ವರ್ಷದ ರಿಸಲ್ಟ್ಸ್ ಗಳನ್ನ ಅನಲೈಸ್ ಮಾಡಿ, ಮತ್ತೆ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ ಟೋಟಲ್ PCB-ಗೆ, ಸೊ ಇದನ್ನೆಲ್ಲ ಅನಲೈಸ್ ಮಾಡಿ ನಾನು ಕೊಟ್ಟಿರುವಂತದ್ದು. ಸೊ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡಬೇಡ. ವೆಟರ್ನರಿ ಅಂತ ಬಂದಾಗ ನಿಮಗೆ ಅಲ್ಲಿ ಬೋರ್ಡ್ ಮಾರ್ಕ್ಸ್ ಕನ್ಸಿಡರ್ ಆಗೋದಿಲ್ಲ. ಅದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋಟ ಆಗಿರಲಿ ಅಥವಾ ಜನರಲ್ ಆಗಿರಲಿ. ಸೊ ನಾನು ಪ್ರಾಕ್ಟಿಕಲ್ ನ ತಗೊಳ್ಳೋದೇ ಇಲ್ಲ ಈ ವಿಡಿಯೋದಲ್ಲಿ. ಇದನ್ನ ಜನರಲ್ ಅಂತ ಹೇಳಿದೆ ನಿಮಗೆ, ಜನರಲ್ ವೆಟರ್ನರಿ ರ್ಯಾಂಕಿಂಗ್. ಸೊ ಇಲ್ಲಿ ಬೋರ್ಡ್ ಮಾರ್ಕ್ಸ್ ನಿಮಗೆ ಕನ್ಸಿಡರ್ ಆಗೋದಿಲ್ಲ. ಹಾಗಾಗಿ KCET ವೆಟರ್ನರಿ ರ್ಯಾಂಕ್ ಏನಿದೆ, ಸೊ 2022ಕ್ಕೆ ನಿಮಗೆ ಯಾವುದೇ ಬೋರ್ಡ್ ಮಾರ್ಕ್ಸ್ ಕನ್ಸಿಡರ್ ಆಗೋದಿಲ್ಲ. ನೀವು CET ಅಲ್ಲಿ ಏನ್ PCB ಬರ್ದಿರ್ತಿರಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಸೊ ಈ ಬಯಾಲಜಿ, ಈ 3 ಸಬ್ಜೆಕ್ಟ್ ಅನ್ನ ಸೇರಿಸಿ ನಿಮಗೆ ಮಾರ್ಕ್ಸ್ ಗಳನ್ನ ಟೋಟಲ್ ಮಾಡಿ ತಗೊಂತಾರೆ. ಅಂದ್ರೆ 60 180 ಆಗುತ್ತೆ. ಅದನ್ನ ನಿಮಗೆ ಕನ್ಸಿಡರ್ ಮಾಡ್ತಾರೆ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿನಿ. ಫಸ್ಟ್ ಪಾಯಿಂಟ್ ಇದು. ಅಂಡ್ ಎರಡನೇದ್ರಲ್ಲಿ ನೋಡಬಹುದು ಟೋಟಲ್ ಕ್ಯಾಂಡಿಡೇಟ್ಸ್ ಈ ವರ್ಷ ಎಷ್ಟಿದ್ದಾರೆ ಅಂತ ಅಂದ್ರೆ 2,29,000. ಇದೊಂದು ಆವರೇಜ್ ಅಷ್ಟೇ. ಎಕ್ಸಾಕ್ಟ್ ನಂಬರ್ಸ್ ನನಗೂ ಗೊತ್ತಿರಲ್ಲ. ಅದು ಏನಿದ್ರು ಬೋರ್ಡ್ನವ್ರ ಹತ್ರ ಮಾತ್ರ ಡೀಟೇಲ್ಸ್ ಇರುತ್ತೆ. ಈ ಡೀಟೇಲ್ಸ್ ನನ್ನ ಹತ್ರನೂ ಇರಲ್ಲ. ಇದು ಜಸ್ಟ್ ಒಂದು ಆವರೇಜ್ ನಂಬರ್ ಅಷ್ಟೇನೆ. ನಾನು ಹೇಳಿದೆ ನಿಮಗೆ ಬೋರ್ಡ್ ಮಾರ್ಕ್ಸ್ ನಾಟ್ ಕನ್ಸಿಡರ್ಡ್ ಅಂತ. ಇದು ಸೆಕೆಂಡ್ ಪಾಯಿಂಟ್. ಇನ್ನು ಮೂರನೇದು, ಬಯಾಲಜಿ ಮಾರ್ಕ್ಸ್ ಆರ್ ಡಬಲ್ಡ್. ಈ ಬಯಾಲಜಿ ಮಾರ್ಕ್ಸ್ ನ ಯಾಕೆ ಡಬಲ್ ಮಾಡ್ಕೊಂತೀನಿ ಅಂತ ಅಂದ್ರೆ, ಇದನ್ನ ನಾನ್ ಡಬಲ್ ಮಾಡ್ಕೊಂತಿರುವಂತದ್ದು ನಿಮಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಹೇಳಿ ನಾನು ಈ 3ನೇ ಪಾಯಿಂಟ್ ಅನ್ನ ಹಾಕಿರುವಂತದ್ದು. ಬಯಾಲಜಿ ಮಾರ್ಕ್ಸ್ ನ ಇಲ್ಲಿ ಡಬಲ್ ಮಾಡ್ಕೊಂಡಿನಿ ರ್ಯಾಂಕ್ ನ ಪ್ರೆಡಿಕ್ಟ್ ಮಾಡ್ಬೇಕಾದ್ರೆ. ಅದಕ್ಕೆ ನೀವು ಇಲ್ಲಿ 180 ಬದಲು 240 ನ ನೋಡ್ತಾ ಇದ್ದೀರಾ. ಈ 240 ಯಾಕೆ ಅಂತ ಅಂದ್ರೆ, ನಾನು ಬಯಾಲಜಿ ಮಾರ್ಕ್ಸ್ ನ ಡಬಲ್ ಮಾಡ್ಕೊಂಡಿನಿ. ಅಂದ್ರೆ 60 into 2 ಎಷ್ಟಾಯ್ತು, 120. ಸೊ 120 + 60 + 60. ಯಾಕೆ ಹೀಗೆ ಮಾಡಿದ್ದೀನಿ ಅಂತ ಅಂದ್ರೆ, ಪ್ರಿಯಾರಿಟಿ ಸ್ಟಾರ್ಟ್ ಆಗೋದು ಇಲ್ಲಿ ಬಯಾಲಜಿಯಿಂದ. ನೀವೇನಾದ್ರೂ ಬಯಾಲಜಿಯಲ್ಲಿ 1 ಮಾರ್ಕ್ಸ್ ನ ಕಡಿಮೆ ತೆಗೆದ್ರಿ ಅಂತ ಅಂದ್ರೆ ಅದು ನಿಮಗೆ 2 times ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ 2 ಕ್ಯಾಂಡಿಡೇಟ್ ಇದಾರೆ ಅಂತ ಅನ್ಕೊಂಡ್ರೆ, ಅದರಲ್ಲಿ ಮೊದಲನೇ ಒಂದು ಫಿಸಿಕ್ಸ್ ಮಾರ್ಕ್ಸ್ 58 ಬಂದಿದೆ ಅಂತ ಅನ್ಕೊಳ್ಳಿ, ಕೆಮಿಸ್ಟ್ರಿ ಕೂಡ 58 ಬಂದಿದೆ. ಬಟ್ ಬಯಾಲಜಿ ಏನಾಗಿದೆ, 56 ಬಂದಿದೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಬಯಾಲಜಿ 56 ಬಂದಿದೆ. ಸೊ ಇನ್ನೊಬ್ಬ ಕ್ಯಾಂಡಿಡೇಟ್ ಇದ್ದಾನೆ, ಅವನದು ಏನಾಗಿದೆ ಅಂತ ಅಂದ್ರೆ ಫಿಸಿಕ್ಸ್ 56 ಬಂದಿದೆ, ಕೆಮಿಸ್ಟ್ರಿ 58 ಬಂದಿದೆ, ಬಯಾಲಜಿ ಕೂಡ 58 ಬಂದಿದೆ.
ಅಲ್ಲಿ ಮಾರ್ಕ್ಸ್ ನೋಡಿದ್ರೆ ನಿಮಗೆ ಇಬ್ರದ್ದು ಈಕ್ವಲ್ ಆಗಿದೆ ಅಲ್ವಾ, ಇಬ್ರದ್ದು ಈಕ್ವಲ್ ಆಗಿದೆ 60+60+60 ಈ ರೀತಿ ಮಾಡಿದಾಗ ಇಬ್ರದ್ದು ಈಕ್ವಲ್ ಆಗಿ ಬಂತು. ಆದ್ರೆ ಯಾರಿಗೆ ಫಸ್ಟ್ ರ್ಯಾಂಕ್ ಕೊಡ್ತಾರೆ? ಇಬ್ರದ್ದು ಸೇಮ್ ಮಾರ್ಕ್ಸ್ ಇದೆ, ಹಂಗಾದ್ರೆ ಇಬ್ಬರಿಗೂ ಒಂದೇ ರ್ಯಾಂಕ್ ಕೊಡ್ತಾರ ಅಂದ್ರೆ ಖಂಡಿತ ಇಲ್ಲ. ಯಾರ್ದು ಬಯಾಲಜಿಯಲ್ಲಿ ಚೆನ್ನಾಗಿರುತ್ತಲ್ಲ ಅವರಿಗೆ ಫಸ್ಟ್ ರ್ಯಾಂಕ್ ಅನ್ನ ಕೊಡ್ತಾರೆ. ಹಾಗಾಗಿ ನಾನು ಬಯಾಲಜಿನ ಮಲ್ಟಿಪ್ಲೈಡ್ ಬೈ 2 ಮಾಡ್ಕೊಂಡು ಈ ತರ 240 ಮಾಡ್ಕೊಂಡಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೊಂಡು ಕಂಟಿನ್ಯೂ ಮಾಡ್ತಾ ಇದೀನಿ. ಸೊ ಇಲ್ಲಿ ರ್ಯಾಂಕ್ ಅನ್ನ ನೀವೇ ನೋಡ್ತಾ ಹೋಗ್ಬೋದು, ನಾನೇನು ಇದನ್ನ ಓದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. 240 ಬಂದ್ರೆ 125 ಬರುತ್ತೆ, ಹಾಗೇನೆ 239 ಬಂದ್ರೆ 239 ಇಂದ 231 ಬಂದ್ರೆ 6 to 48 ಬರುತ್ತೆ, 231 ಇಂದ 216 ಬಂದ್ರೆ 49 to 299, ಹಾಗೇನೆ 216 to 201 ಬಂದ್ರೆ 300 to 799. ಸೊ ಈ ಲೀಸ್ಟ್ ಅನ್ನ ನೀವು ಕರೆಕ್ಟ್ ಆಗಿ ಗಮನಿಸಬಹುದು. ಫಸ್ಟ್ ಎಲ್ಲ ನಿಮಗೆ ತುಂಬಾ ಕಡಿಮೆ ವೇರಿಯೇಷನ್ಸ್ ಇದೆ ಆಯ್ತಾ. 240 ಇಂದ ನಿಮಗೆ ಆಲ್ಮೋಸ್ಟ್ 216 ಈ ಫಸ್ಟ್ 3 ರೋಸ್ ಏನಿದೆ ಇಲ್ಲೆಲ್ಲ ನಿಮಗೆ ಕಡಿಮೆ ವೇರಿಯೇಷನ್ ಇದೆ. ಬಟ್ ಬರ್ತಾ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಲೆಂತ್ ನೋಡ್ಬೋದು ನೀವು, 300 to 800 ಆಗಿದೆ. 800 ಇಂದ ನಿಮಗೆ ಅಲ್ಲಿ 1700 ಆಯ್ತು, 1700 ಇಂದ 5000 ಆಯ್ತು, 5000 ಇಂದ ಅದು 8000, 9000, 15000, 28, 41, 67 ಈ ರೀತಿ ವೇರಿಯೇಷನ್ ಆಗ್ತಾ ಇದೆ. ಖಂಡಿತವಾಗ್ಲೂ CET ಅಲ್ಲಿ ಇದೇ ರೀತಿ ವೇರಿಯೇಷನ್ ಆಗುವಂತದ್ದು. ಬಿಕಾಸ್ ಈ ಮಾರ್ಕ್ಸ್ ರೇಂಜ್ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೆ ಅದರಲ್ಲಿ ಬರುವಂತ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ. ಅದಕ್ಕೆ ನಾವಿಲ್ಲಿ ಇಷ್ಟೊಂದು ವೇರಿಯೇಷನ್ಸ್ ಗಳನ್ನ ನೋಡ್ಬೋದು. ಸೊ ಈ ವೇರಿಯೇಷನ್ಸ್ ಗಳನ್ನೆಲ್ಲ ನೀವು ನೋಡಿದೀರಾ ಅಂತ ಅನ್ಕೊಂಡಿದೀನಿ. ಇದು ನಿಮಗೆ ಲಾಸ್ಟ್ ಲೀಸ್ಟ್ ಅಷ್ಟೇ. ಅಪ್ ಟು ನಿಮಗೆ 70 ಮಾರ್ಕ್ಸ್ ಗಿಂತ ಕೆಳಗೆ ಬಂದವ್ರಿಗೆಲ್ಲ ನಾನೇನು ಕೊಟ್ಟಿಲ್ಲ. 84 to 70 ಏನಿದೆ ಇದು ನನ್ನ ಲೀಸ್ಟ್ ನಲ್ಲಿ ಲಾಸ್ಟ್ ಆಗಿರುವಂತದ್ದು. ಆಕ್ಚುಲಿ ಇದೇ ಬೆಟರ್, ಇದಕ್ಕಿಂತ ಕಡಿಮೆ ಹೋದ್ರೆ ಅದು ಆಲ್ಮೋಸ್ಟ್ ಫೇಲ್ ಕ್ಯಾಂಡಿಡೇಟ್ ಅಂತಾನೆ ಅರ್ಥ. ಸೊ ಇಷ್ಟು ಮಾತ್ರ ನಿಮಗೆ ರ್ಯಾಂಕಿಂಗ್ ಬರ್ಬೋದು. ಬಟ್ ಎಲ್ಲಿಂದ ಅಂತ ಅಂದ್ರೆ 109 ಇದೆಯಲ್ಲ, ಈ 109 ಇಂದ 70 ವರ್ಗು ಇಷ್ಟೇ ರ್ಯಾಂಕಿಂಗ್ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವರು ಇದ್ರಲ್ಲಿ ಫೇಲ್ ಕೂಡ ಆಗಿರ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ ಮತ್ತೆ ಕೆಳಗೆ ಬರ್ತಾ ಇಲ್ಲಿ ನೋಡ್ಬೋದು ನಿಮಗೆ ಆ ವೇರಿಯೇಷನ್ ರ್ಯಾಂಕ್ ಏನಿದೆ ಆ ಡಿಫ್ರೆನ್ಸ್ ಏನು ಅಷ್ಟೊಂದು ಜಾಸ್ತಿ ಆಗಿಲ್ಲ. ಲಾಸ್ಟ್ ರೋ ಅಲ್ಲಿ ನೀವು ನೋಡಿದ್ರೆ ಒಂದು 15 to 16,000 ಅಷ್ಟೇ ಆಗಿರ್ಬೋದು. ಇಲ್ಲಿ ಮಧ್ಯದಲ್ಲೆಲ್ಲ ನೀವು ಕನ್ಸಿಡರ್ ಮಾಡ್ಬಿಟ್ರೆ 20,000, 30,000 ಎಲ್ಲ ಇನ್ಕ್ರೀಸ್ ಆಗ್ಬಿಟ್ಟಿದೆ. ಬಟ್ ಲಾಸ್ಟಿಗೆ ಬಂದ್ರೆ ಅದೇ ಒಂದು 15-16 ಆಗಿದೆ. ಯಾಕೆ ಹೀಗೆ ಅಂತ ಅಂದ್ರೆ ಅಲ್ಲಿ ನಿಮಗೆ ಫೇಲ್ ಆಗಿರುವಂತ ಕ್ಯಾಂಡಿಡೇಟ್ಸ್ ಗಳು ಕೂಡ ಇರ್ತಾರೆ, ಹಾಗಾಗಿ ಅಷ್ಟೇ ಬರುವಂತದ್ದು. ಫೇಲ್ ಆಗಿದ್ರೆ ಅವ್ರಿಗೆ ರ್ಯಾಂಕಿಂಗೇ ಕೊಡಲ್ವಲ್ಲ, ಹಾಗಾಗಿ ನಾನು ಅದನ್ನ ಕನ್ಸಿಡರ್ ಮಾಡಿಲ್ಲ ಅಷ್ಟೇನೆ. ಈ ಲೀಸ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಬೇಕಾದ್ರೆ ನಾನು ಹೇಳಿದ್ನಲ್ಲ ಟೆಲಿಗ್ರಾಮ್ ಚಾನಲ್ ಎಕ್ಸೆಲ್ ಶೀಟ್ ನ ಅಪ್ಲೋಡ್ ಮಾಡಿರ್ತೀನಿ. ಇದನ್ನ ಬಿಟ್ಟು ಈ ಲೀಸ್ಟ್ ಬಗ್ಗೆ ನಿಮಗೆ ಏನಾದ್ರೂ ಮತ್ತೆ ಎಕ್ಸ್ಟ್ರಾ ಡೌಟ್ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಅದು ಯಾವತ್ತೂ ಓಪನ್ ಇದ್ದೇ ಇರುತ್ತೆ. ಅಲ್ಲಿ ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ತುಂಬಾ ಜನ ಕೇಳ್ತಿರ್ತೀರಾ ನಂದಿಷ್ಟು ಮಾರ್ಕ್ಸ್ ಬಂದಿದೆ, ಎಷ್ಟು ರ್ಯಾಂಕ್ ಬರ್ಬೋದು ಅಂತ ಹೇಳಿ. ಅದಕ್ಕೆಲ್ಲ ನಾನು ಸಪರೇಟ್ ಆಗಿ ಆನ್ಸರ್ ಮಾಡ್ತಾ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಈ ಲೀಸ್ಟ್ ನ ಪ್ರಿಪೇರ್ ಮಾಡಿದ್ದೀನಿ. ಇವತ್ತಿಂದ ಇದು ವೆಟರ್ನರಿ ಆಗಿದೆ. ಇಲ್ಲಿ ಬೋರ್ಡ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾ ಇಲ್ಲ, ಹಾಗೇನೆ ಆ ಬಯಾಲಜಿ ಏನಿದೆ ಡಬಲ್ ಮಾಡ್ಕೊಂಡು ನಿಮಗೆ ಕೊಡ್ತಾ ಹೋಗ್ತಾ ಇದೀನಿ. ಬಟ್ ನೆಕ್ಸ್ಟ್ ಏನಿದೆ ಅಗ್ರಿಕಲ್ಚರ್ ಆಗಿರ್ಬೋದು ಹಾಗೆ ಇಂಜಿನಿಯರಿಂಗ್ ಆಗಿರ್ಬೋದು ಅಲ್ಲೆಲ್ಲಾ ಕಡೆ ನಿಮಗೆ ಬೋರ್ಡ್ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀವು ಮೈಂಡ್ ನ ಬ್ರಾಡ್ ಮಾಡ್ಕೋಬೇಕು, ಹಾಗೇನೆ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಲೆಂತಿ ಆಗತ್ತೆ ಆ ವಿಡಿಯೋಗಳು. ಇದು ಆಲ್ಮೋಸ್ಟ್ ಲೆಂತಿ ಆಗ್ಬಿಟ್ಟಿದೆ, ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ ಅಷ್ಟೇನೆ. ಸೊ ಸಿಂಪಲ್ ಆಗಿತ್ತು ಫಸ್ಟ್, ಅದಕ್ಕೆ ಇದರಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಆದಷ್ಟು ಬೇಗ ಆ ವಿಡಿಯೋಗಳು ಕೂಡ ಬರ್ತಾ ಹೋಗುತ್ತೆ. ನಿಮ್ ಸಪೋರ್ಟ್ ಬೇಕಷ್ಟೇನೆ. ನೀವೆಷ್ಟು ಶೇರ್ ಮಾಡ್ತೀರಾ, ಎಷ್ಟು ಲೈಕ್ ಮಾಡ್ತೀರಾ, ಅದರಿಂದನೇ ಆ ಕಂಟೆಂಟ್ಗಳು ಬರೋದಕ್ಕೂ ಕೂಡ ಬೇಗ ಆಗ್ತಾ ಹೋಗುತ್ತೆ. ಸೊ ಲೈಕ್ ಮಾಡಿ, ಎಷ್ಟಾಗತ್ತೆ ಅಷ್ಟು ಜನ ವಿದ್ಯಾರ್ಥಿಗಳಿಗೆ ತಲುಪಿಬಿಡ್ಲಿ. ಅಂಡ್ ನಿಮ್ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ಶೇರ್ ಮಾಡಿ. ಒಂದು ಪ್ರಯತ್ನ ಅಷ್ಟೇ, 4-5 ಗಂಟೆ ಪ್ರಯತ್ನ ನೀವು ಕೂಡ ವ್ಯಾಲ್ಯೂ ಮಾಡ್ತೀರಾ ಅಂತ ಅನ್ಕೊಂಡಿನಿ. ಅಂಡ್ ನಿಮ್ಗೋಸ್ಕರನೇ ಟೈಮ್ ಕೊಟ್ಟು ಮಾಡಿರುವಂತ ಕಂಟೆಂಟ್, ನನಗೇನು ಜಾಸ್ತಿ ಎಕ್ಸ್ಟ್ರಾ ಏನು ಸಿಗೋದಿಲ್ಲ. ನಿಮ್ ಲೈಕ್ಸ್, ನಿಮ್ ವ್ಯೂಸ್, ನೀವ್ ಎಷ್ಟು ಜನ ನೋಡ್ತೀರಾ, ಎಷ್ಟು ಜನ ಅದಕ್ಕೆ ಅರ್ಥ ಮಾಡ್ಕೋತೀರಾ, ಅಥವಾ ನಾನು ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀನಲ್ಲ ಅಷ್ಟೇ ನನಗೆ ಇಂಪಾರ್ಟೆಂಟ್ ಅಷ್ಟೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಸ್ಟೇ ಸೇಫ್. ವಾಯ್ಸ್ ಸರಿ ಇರಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ.